ಮತ್ತೊಬ್ಬರು ಅತಿಥಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹೇಮಶ್ರೀ ಕೆಂಪಯ್ಯ, ಕ್ಲಿನಿಕಲ್ ಸೈಕಾಲಜಿಸ್ಟ್. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮನಸ್ಥಿತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯಾಕೆ ಜನರೇಷನ್ ಗ್ಯಾಪ್ ಆಗ್ತಾ ಇದೆ, ಯಾಕೆ ಹೊಂದಾಣಿಕೆಗಳಾಗ್ತಾ ಇಲ್ಲ, ಕುಟುಂಬಗಳಲ್ಲಿ ಕಲಹ ಯಾಕೆ ಆಗ್ತಾ ಇದೆ ಅಂತ ಏನು ಹೇಳ್ತೀರಿ? ಇತ್ತೀಚಿನ ಮನಸ್ಥಿತಿ ಮತ್ತು ಈ ಹಿಂದೆ ಇದ್ದವರಂಥ ಮನಸ್ಥಿತಿ ಯಾಕೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ? ಸೊ ಈಗ ಜನ್ರೇಷನ್ ಅಂತ ನೀವು ಮಾತಾಡಿದಾಗ ಸೊ ನಾವು ಡಿಫ್ರೆಂಟ್ ಜನ್ರೇಷನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಜನ್ರೇಷನ್ ಎಕ್ಸ್, ಜನ್ರೇಷನ್ ವೈ, ಜನ್ರೇಷನ್ ಝೆಡ್ ಅಂತ. ಸೊ ಈಗ ಹೊಂದಾವಣಿಕೆ ಅಂತ ಬಂದಾಗ ಯಾವಾಗಲೂ ಅರ್ಥ ಮಾಡ್ಕೊಳ್ಳೋದೇ ನಡೆಯಲ್ಲ. ಫ್ರೀಡಮ್, ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಅಥವಾ ಪ್ರತಿಯೊಬ್ಬ ಜೀವಿಗೂ ಆ ಒಂದು ಸ್ವಾತಂತ್ರ್ಯ ಕೊಡಬೇಕು. ಈಗ ನಾವು ದೊಡ್ಡೋರು ಅಂತ ಹೇಳಿ ಅಧಿಕಾರ ಚಲಾಯಿಸೋದು ಅಥವಾ ಚಿಕ್ಕೋರು ಅಂತ ಹೇಳಿ ನಮ್ದೀಗ ಟೈಮು ನಾವು ನಡೆಸ್ತೀವಿ, ನಾವು ಹೇಳ್ದಂಗೆ ಕೇಳಿ ಅನ್ನೋದಾಗಲ್ಲ. ಅವರು ಒಂದಷ್ಟು ವರ್ಷ ಕೆಲವೊಂದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿರ್ತಾರೆ ತಮ್ಮ ಜೀವನದಲ್ಲಿ. ಅದನ್ನು ನಾವು ಯಾವತ್ತೂ ತಡೆಗಟ್ಟಬಾರ್ದು. ಆ್ಯಂಡ್ ನಮ್ಮ ಒಂದು ಹೊಸ ಅಭ್ಯಾಸಗಳನ್ನ ಕೂಡ ಅವ್ರ ಮೇಲೆ ಹೇರಬಾರ್ದು. ನಾವು ಈಗ ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ತಿನ್ನೋ ಸ್ಟೈಲ್ ಇರ್ಬೋದು. ಈಗ ಪೇರೆಂಟ್ಸು ಅಥವಾ ಅಜ್ಜ ಅಜ್ಜಿ ನೆಲದ ಮೇಲೆ ಕೂತ್ಕೊಂಡು ತಿನ್ನೋ ಅಭ್ಯಾಸ ಇರುತ್ತೆ ಅವ್ರಿಗೆ ಅದು ಆರೋಗ್ಯಕರ ಅಂತ ಅನ್ಸುತ್ತೆ. ಡೈನಿಂಗ್ ಟೇಬಲ್ ಬಂದಿದ ತಕ್ಷಣ ನೀನು ಇಲ್ಲೇ ಬಂದು ತಿನ್ನು, ನೀನು ಅಲ್ಲಿ ತಿಂದರೆ ನಂಗೆ ಇಷ್ಟ ಆಗಲ್ಲ ಅಂತ ಫೋರ್ಸ್ ಮಾಡಿದ್ರೆ, ಈ ಕಲ್ಚರ್ ಮನೇದು ಹೇಗಿರುತ್ತೋ ಅದನ್ನ ರೂಢಿಸ್ಕೊಳ್ಳಿ ಎಲ್ಲರೂ ಕೂಡ. ಫ್ಯಾಮಿಲಿಯವರು ಅವ್ರವ್ರಿಗೇನು ಇಷ್ಟನೋ ಅದನ್ನ ಬಿಟ್ಬಿಡಿ, ಫ್ರೀಡಮ್ ಆಗಿ. ಜಗಳನೇ ಬರಲ್ಲ ಕುಟುಂಬದಲ್ಲಿ ಅಂತ ನೀವು ಹಿಂಗೆ ಮಾಡಬೇಕು ಅಂದಾಗಲೇ ಜಗಳ ಸ್ಟಾರ್ಟ್ ಆಗೋದು ಮನೆಯಲ್ಲಿ. ನಾನು ಹೇಳಿದ್ದೇ ನಡಿಬೇಕು, ಪೊಸೆಸಿವ್ನೆಸ್ಸು. ನನ್ನ ಮಗ ನಾನು ಬಿಟ್ಟು ಹೋಗಬಾರ್ದು, ನನ್ನ ಮಗ ನನ್ನ ಕೈಯಡಿಯಲ್ಲೇ ಇರಬೇಕು. ಸೊಸೆ ಮದುವೆ ಯಾಕೆ ಮಾಡ್ತಾರೆ? ಈ ಪ್ರಶ್ನೆ ಬರುತ್ತೆ ಸುಮಾರು ಕುಟುಂಬದಲ್ಲಿ. ನಾನು ಹತ್ರದಲ್ಲಿ ನೋಡಿದ್ದೀನಪ್ಪ, ನೀವು ಮಕ್ಕಳು ಮದುವೆ ಯಾಕೆ ಮಾಡ್ತೀರಿ ಅಂತ. ಮಗ ನೀವು ಹೇಳ್ದಂಗೆ ಇರಬೇಕು, ನೀವು ಹೇಳ್ದಂಗೆ ಕೇಳಬೇಕು, ನಿಮ್ಮ ಹತ್ರನೇ ಇರಬೇಕು ಅಂದರೆ ಮದುವೆನೇ ಮಾಡಬಾರ್ದಪ್ಪ ನನ್ನನ್ನು ಕೇಳಿದ್ರೆ. ಸುಮಾರು ಜನ ಫ್ಯಾಮಿಲಿ ಇಲ್ಲ ಹೇಳ್ತಾರೆ. ಹೌದು, ಅದು ಆ ಫಿಯರ್ ಅಂತ ಹೇಳ್ತೀವಿ ಅದನ್ನ. ಲಾಸ್ ಆಫ್ ಪರ್ಸನ್ ಅಥವಾ ಲಾಸ್ ಆಫ್ ಅಟ್ಯಾಚ್ಮೆಂಟ್ ಅಂತ ಇರುತ್ತೆ. ಈಗ ನಮ್ಮ ಮಗ, ನನ್ನ ವಸ್ತು, ನನ್ನ ಜೀವ, ನನ್ನ ಹ್ಯೂಮನ್ ಬೀಯಿಂಗ್ ಅಂತ ಇರೋದು ಪ್ರತಿಯೊಬ್ಬರಿಗೂ ಆ ಭಯ ಕ್ರಿಯೇಟ್ ಆಗುತ್ತೆ. ಎಲ್ಲಿ ಇನ್ನೊಬ್ರು ಇಂಟರ್ಫಿಯರ್ ಇಂದ ನನ್ನ ಮರೀತಾರೆ, ಆ ಒಂದು ಕ್ವೆಶನ್ ಇಂದ ಈ ಪ್ರತಿಯೊಂದು ಜಗಳ ಸ್ಟಾರ್ಟ್ ಆಗೋದು. ಆ್ಯಂಡ್ ಆ ಕ್ವೆಶನ್ ಇಂದ ಅಸಂಪ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ನನ್ನ ಮಗ ನಾನು ಹೇಳಿದ ಮಾತು ಕೇಳ್ತಿಲ್ಲ, ಓಕೆ ನನ್ನ ಸೊಸೆ ಈ ಥರ ಹೇಳ್ಕೊಡ್ತಿರ್ಬೋದು, ಓ ನನ್ನ ಮಗಳು ಅಲ್ಲಿ ಚೆನ್ನಾಗಿದ್ದಾಳೋ ಇಲ್ವೋ ನಂಗೆ ಗೊತ್ತಿಲ್ಲ, ಅವ್ರು ಹಿಂಗಿದ್ದಾರೆ. ಈ ಅಸಂಪ್ಷನ್ಸ್ ಏನಾಗುತ್ತೆ ಅಲ್ಲ, ಕಮ್ಯುನಿಕೇಷನ್ ಇಲ್ಲದೆ ಇದ್ದಾಗ ಅಸಂಪ್ಷನ್ಸ್ ಇಂದ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಕಮ್ಯುನಿಕೇಷನ್ ಬರೀ ರಿಲೇಷನ್ಶಿಪ್ಸ್ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಅಲ್ಲ, ಇಡೀ ಫ್ಯಾಮಿಲಿಯಲ್ಲಿ ಓಪನ್ ಕಮ್ಯುನಿಕೇಷನ್ ಇದ್ದಾಗ ಮಾತ್ರ ಆ ಒಂದು ಫ್ಯಾಮಿಲಿ ಕಂಪ್ಲೀಟಾಗಿ ಹ್ಯಾಪಿಯಾಗಿ ನಡ್ಕೊಂಡು ಹೋಗುತ್ತೆ. ಆ್ಯಂಡ್ ಈಗಿನ ಫ್ಯಾಮಿಲಿ ಪ್ರಾಕ್ಟೀಸಸ್ ಇರ್ಬೋದು, ನ್ಯೂಕ್ಲಿಯರ್ ಫ್ಯಾಮಿಲಿ ಪ್ರಾಕ್ಟೀಸ್ ಆಗಿದೆ. ವೇರಿಯಸ್ ರೀಸನ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆ ನ್ಯೂಕ್ಲಿಯರ್ ಫ್ಯಾಮಿಲಿ ಪ್ರಾಕ್ಟೀಸಸ್ ಇದ್ರೂ ಕೂಡ ವೀಕ್ಲಿ ಒನ್ಸ್ ಅಥವಾ 15 days ಒಂದ್ಸತಿ ಓಪನ್ ಕಮ್ಯುನಿಕೇಷನ್ ಇಟ್ಕೊಂಡು ಪ್ರತಿಯೊಬ್ಬರು ಮಾತಾಡಿ, ನಿಮಗೇನು ಇಷ್ಟ, ನನಗೇನು ಇಷ್ಟ, ನಾನು ಈ ರೀತಿ ಇರ್ತೀನಿ, ಅದೇ ಕಲ್ಚರ್ನ ನಾನು ಯಾವ ರೀತಿ ಬದಲಾಯಿಸ್ಕೋಬೋದು, ಈ ಕಮ್ಯುನಿಕೇಷನ್, ಈ ಕಾನ್ವರ್ಸೇಷನ್ಸ್ ಇದ್ರೆ ಫ್ಯಾಮಿಲಿ ಹ್ಯಾಪಿಯಾಗಿ ನಡ್ಕೊಂಡು ಹೋಗುತ್ತೆ. ಪ್ರೀತಿ ವಿಶ್ವಾಸ ಮನೆಯಲ್ಲಿ ಇದ್ರೆ ಮಾತ್ರ ಎಲ್ಲವೂ ಕೂಡ ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತ ಜಯರಾಜ್ ಸರ್ ಹೇಳ್ತಾ ಇದ್ರಿ. ಎಷ್ಟೋ ಜನ ಹೆತ್ತ ಮಕ್ಕಳು ಗಟ್ಟಿ ಹೃದಯ ಮಾಡಿಕೊಂಡು ನನ್ನ ತಂದೆ ತಾಯಿ ನೋಡ್ಕೊಳಕ್ಕಾಗ್ತಾ ಇಲ್ಲ. ಈಗ ತಾನೇ ಒಂದು ಆಡಿಯೋ ಕೇಳಿಸ್ತಾ ಇದ್ರು, ಮಗಳು ಹೇಳ್ತಾಳೆ, ದಯವಿಟ್ಟು ನನ್ನ ತಂದೆನ ನಿಮ್ಗೆ ಸೇರಿಸ್ಬಿಡ್ತೀವಿ, ನೋಡ್ಕೊಳ್ಳಿ, ನಮಗೆ ನೋಡ್ಕೊಳಕ್ಕಾಗ್ತಾ ಇಲ್ಲ ಅವ್ರನ್ನ ಅಂತ. ಇಂಥ ಕಲ್ಲು ಹೃದಯದ ಮಕ್ಕಳು ಕೂಡ ಇರ್ತಾರಾ ಅಂತ? ಮೇಡಮ್, ಇಲ್ಲಿ ಬರೀ ಮಕ್ಕಳನ್ನ ನಾವು ಒಂದು ಸೈಡ್ ನೋಡೋದಾದರೆ ಈ ತಂದೆ ತಾಯಿನೂ ಸಮೇತ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ವಯಸ್ಸಾದ್ಮೇಲೆ ಏನಾಗುತ್ತೆ ಅಂದರೆ, ನನಗೆ ಗೊತ್ತಿರ್ತ ಹಾಗೆ ಮುಕ್ಕಾಲು ಭಾಗ ಮಕ್ಕಳು ಫಸ್ಟು ನಾನು ಓಲ್ಡ್ ಏಜ್ ಓಪನ್ ಮಾಡಿದಾಗ ಮಕ್ಕಳ ಬಗ್ಗೆನೇ ಭಾಳ ಆರೋಪ ಇತ್ತು ತಂದೆ ಸರ್. ಬರ್ತಾ ನಾನು ಅವ್ರು ನೋಡ್ಕೊಳ್ಳೋಕೆ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು ಇವರಲ್ಲಿ ಹಠ ಮನೋಭಾವನೆ ಭಾಳ ಇರುತ್ತೆ. ಅದನ್ನು ಅವರು ಕೆಳಬಿದ್ರು ಬಿಡಲ್ಲ. ಜಯರಾಜ್ ಸರ್, ನಾನು ಇವ್ರ ವಿಷಯದಲ್ಲಿ ಈಗ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವ್ರು ನೋಡ್ತಾ ಇದ್ವಿ ವೃದ್ಧಾಶ್ರಮದಲ್ಲಿ ಚೆನ್ನಾಗಿರಲಿ, ಕೇರ್ ಟೇಕರ್ ಅಂತ ತಾವು ಹೇಳಿದ್ರಿ. ಊಟ ಸರಿ ಇಲ್ಲ ಅನ್ನೋ ವಿಚಾರಕ್ಕೂ ಜಗಳ ಆಗ್ತಾ ಇತ್ತು, ಟಿವಿ ನೋಡೋ ವಿಚಾರಕ್ಕೂ ಜಗಳ ಆಗ್ತಾ ಇತ್ತು. ಇಂಥ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಆದರೆ ಯಾರ ಮನೇಲೂ ಅಡ್ಜಸ್ಟ್ ಆಗೋಕ್ಕಾಗಲ್ಲ, ಕಿರಿಕಿರಿ ಆಗುತ್ತೆ ಸರ್. ಒತ್ತಡದ ಜೀವನ ಶೈಲಿ ನಮ್ದೆಲ್ಲ. ಬೆಳಗ್ಗೆ ಹೋಗಿ ಡ್ಯೂಟಿ ಮಾಡ್ಕೊಂಡು ರಾತ್ರಿ ಬಂದರೆ ನೆಮ್ಮದಿಯಾಗಿ ಊಟ ಮಾಡಿ ಮಲ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಮತ್ತು ಪರಿಸ್ಥಿತಿ ಇರಬೇಕು ಮನೆಯಲ್ಲಿ. ಅದು ಬಿಟ್ಟು ನೀವು ಚಿಕ್ಕ ಪುಟ್ಟ ವಿಚಾರಕ್ಕೆ ಕಿರಿಕಿರಿ ಮಾಡ್ತಿದ್ದೀರಾ ಅಂದರೆ ಆಬ್ವಿಯಸ್ಲಿ ಇಂಥದ್ದೊಂದು ದಾರಿ ಕಂಡು ಹಿಡ್ಕೊಳ್ತಾರೆ ಅಂತ ಮಕ್ಕಳು. ಆ ರೀತಿನೂ ಇರ್ತಾರಾ ತಂದೆ ತಾಯಿ? ನಾನು ನೋಡಿದ್ದೀನಿ ಬಂದು ಅವರು ಸಣ್ಣ ಪುಟ್ಟ ವಿಚಾರಕ್ಕೂ. ಈಗ ನಾನು ಯಾವಾಗ ಹೇಳ್ತಿರ್ತೀನಿ, 60 ಆಯಿತು ಅಂತ ಮಕ್ಕಳಾಗ್ಬಿಡ್ತೀವಿ ನಾವು. ಮೊಮ್ಮಕ್ಕಳ ಜೊತೆಗೆ ದೇವರು ದಿಂಡ್ರು ಅದು ಅನ್ಕೊಂಡಿದ್ದು ಬಿಟ್ರೆ ಸಾಕು, ಯಾರು ಹೊರಗೆ ಹಾಕಲ್ಲ ನಮ್ಮನ್ನ. ನಾವು ಯಾವಾಗ ಹಠ ಜಾಸ್ತಿ ಮಾಡ್ತೀವಿ. ಈಗ ಎಕ್ಸಾಂಪಲ್, ಸೊಸೆಗೆ ನೀ ಬೇರೆ ಮನೆಯಿಂದ ಬಂದಿರೋಳು, ನೀನು ಯಾರು ನನ್ನ ಮೇಲೆ ಅಧಿಕಾರ ಚಲಾಯಿಸೋಕ್ಕೆ ಅನ್ನೋ ಇವ್ರದ್ದು ದರ್ಪ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮುಕ್ಕಾಲು ಭಾಗ ಜನ ಇವ್ರನ್ನ ಸೇರಿಸ್ಬೇಕು. ನೋಡಿ, ಒಂದು ನೀವು ಕಾಲಲ್ಲಿ ಕೇಳಿದ್ರಲ್ಲ, ಅದು ಮಗಳು ಗಂಡನ ಜೊತೆಗಿದ್ದಾಳೆ,
ಅಪ್ಪನ ಕರ್ಕೋಗಿ ಇಟ್ಕೊಳಕ್ಕೆ ರೆಡಿ ಇದ್ದಾಳೆ, ಅಮ್ಮನ ಕರ್ಕೊಂಡೋಗಿದ್ದಾಳೆ. ಯಾಕೆಂದರೆ ಅಮ್ಮ ಅಡುಗೆ ಕೆಲಸಕ್ಕಾಗುತ್ತೆ ಅಥವಾ ಇನ್ನೊಂದಕ್ಕೆ ಅಂತ ಗೊತ್ತಿಲ್ಲ. ಅಪ್ಪನ ಕರ್ಕೊಳಕ್ಕೆ ರೆಡಿ ಇಲ್ಲ, ಯಾಕೆಂದರೆ ಕುಡಿದು ಬರ್ತಾನೆ ಅನ್ನೋ ಕಾರಣಕ್ಕೆ ನಿಮಗೆ ಸೇರಿಸ್ತೀನಿ ಅಂತ ಹೇಳ್ತಾರೆ. ಅದೇ ಆ ವ್ಯಕ್ತಿ ಗಟ್ಟಿ ಇದ್ದಾಗ ಏನಾದರೂ ಸಂಪಾದನೆ ಮಾಡಿ ಅವನ ಅಕೌಂಟಲ್ಲಿ ಇದ್ದಿದ್ರೆ, ಕುಡ್ದಾರೋ ಕುಡಿಲಿ, ಜಗಳನಾರೋ ಮಾಡಲಿ, ದುಡ್ಡು ಬರುತ್ತಲ್ಲ ಸಾಕು. ಇಲ್ಲೂ ಏನಾಗುತ್ತೆ ಅಂದರೆ ತಂದೆ ತಾಯಿಗಳು ನಾವು ಸಹ ನಮ್ಮ ಕರ್ತವ್ಯಗಳನ್ನ ಗಟ್ಟಿ ಇದ್ದಾಗ ಮರ್ತು ಬಿಡ್ತೀವಿ ಮಕ್ಕಳು. ಅದನ್ನು ಏನು ಮಾಡಬೇಕು, ಅವ್ರಿಗೆ ಏನು ಮಾಡಬೇಕು ಫ್ಯೂಚರ್ ನೋಡಲ್ಲ. ಅವ್ರ ಚಟಗಳು ಅವ್ರಿಗೆ ಹೋದಾಗ ಇವರು ಏಜ್ ಆದಾಗ, ಇವ್ರ ಮೆಜಾರಿಟಿ ಬಂದಾಗ ಒಬ್ಬ ಅವ್ರ ಕೋರ್ಟಿಂದ ಸ್ಟೇ ತಂದಿದ್ದಾರೆ, ಬೇಡ ಅವರು ಒಬ್ಬ ಸೆಲೆಬ್ರಿಟಿ ಅವ್ರ ತಂದೆ ನನ್ನ ಹತ್ರ ಇದ್ದಾಗ ರೀಸನ್ ಅದು ಹೇಳಿದ್ರು, ಅವರು ಗಟ್ಟಿ ಇದ್ದಾಗ ನಮ್ಮನ್ನೇನು ಸಾಕಿದ್ರ, ನಾನು ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿರೋದು, ಈಗ ನನ್ನ ಹೆಸರು ಯಾಕೆ ಹೇಳ್ತೀರಾ ಅಂತಂದರು. ಆ ಥರ ಎಷ್ಟೋ ಉದಾಹರಣೆಗಳಿದ್ದಾವೆ. ಈ ವಿಚಾರದಲ್ಲಿ ಏನಾಗುತ್ತೆ ಅಂದರೆ ಮೇಡಮ್ ಹೇಳಿದಾಗೆ, ಮೇಡಮ್ ಅವರು ಭಾಳ ಚೆನ್ನಾಗಿ ಬದುಕಿರ್ತಾರೆ, ಒಂದು ವೃದ್ಧಾಶ್ರಮಕ್ಕೆ ಸೇರಬೇಕು ಅಥವಾ ಸೇರಿಸ್ತಾರೆ ಅಂದಾಗ ಅರ್ಧ ಸೋದಾಗಿರ್ತಾರೆ. ಹೌದು, ಮಾನಸಿಕವಾಗಿ ಅವರು ಫುಲ್ ಡೌನ್ ಆಗಿಬಿಟ್ಟಿರ್ತಾರೆ. ಅಯ್ಯೋ ವೃದ್ಧಾಶ್ರಮಕ್ಕೆ ಸೇರಿಸ್ತಿದ್ದಾರೆ ನನ್ನ ಮಕ್ಕಳು ನನ್ನನ್ನು ಅಂತ ಅರ್ಧ ಸತ್ತೋಗಿರ್ತಾರೆ. ಇನ್ನು ಅರ್ಧ ಅಲ್ಲಿ ಹೋದಾಗ, ಇದು ಇವರು ಹೇಳ್ತಾರೋದು ಎಷ್ಟು ಸತ್ಯನೋ ಗೊತ್ತಿಲ್ಲ, ಆದರೆ ಅಲ್ಲಿ ಹೋದಾಗ ಇವರು ಈ ಬೇರೆ ಬೇರೆ ಓಲ್ಡ್ ಏಜ್ ಅವ್ರ ಜೊತೆ ಸೇರಿಕೆ ಮಾತಾಡಬೇಕಾದ್ರೆ ಇವರು ಇನ್ನೂ ಕೆಳಗೋಗ್ಬಿಡ್ತಾರೆ. ಯಾಕೆಂದರೆ ಚೆನ್ನಾಗಿದೆ. ಮೇಡಮ್, ನನಗೆ ಅದೇ ಪ್ರಶ್ನೆ ಇರೋದು ಪದ್ಮಾಕ್ಷಿರಾವ್ ಮೇಡಮ್. ಈಗ ತಂದೆ ತಾಯಿ ಇವರು ಆತ್ಮಹತ್ಯೆಗೆ ಶರಣಾದ್ರಲ್ಲ, ಇವರಿಗೆ ತುಂಬ ಒತ್ತಡಕ್ಕೆ ಒಳಗಾಗಿರ್ತಾರೆ. ನನ್ನ ಮಗ ನನ್ನನ್ನು ಕೊನೆಗಾಲಕ್ಕೆ ನೋಡ್ಕೊಳ್ತಾನೆ, ಆತನ ಮೇಲೆ ಅತಿಯಾದ ವಿಶ್ವಾಸ, ನಾವು ಆಗಲೇ ಹೇಳಿದ್ವಲ್ಲ ಪೊಸೆಸಿವ್ನೆಸ್, ಅದು ಕೊಲ್ಯಾಪ್ಸ್ ಆದಾಗ ಈ ರೀತಿ ನಿರ್ಧಾರಗಳು ಅಲ್ಲಿಗೂ ಕೂಡ ಹೋಗೋ ನಿರ್ಧಾರಗಳು ಆಗುತ್ತಾ ಅಂತ, ಆತ್ಮಹತ್ಯೆ ಈ ಜೀವನ ಬೇಡಪ್ಪ ನನಗೆ ಅಂತ. ಖಂಡಿತ ಇರುತ್ತೆ. ಅಫಿಯರ್ ಸೈಕೋಸಿಸ್ ಅಂತ, ಮುಂದೇನು ನನ್ನ ಇಲ್ಲಿ ಹಾಕ್ಬಿಟ್ಟಿದಾರಲ್ಲ, ನನ್ನ ಜೀವನ ಮುಗ್ದೋಯ್ತು ಅನ್ನೋ ಒಂದು ಭಯ ಇರುತ್ತೆ. ಅಥವಾ ಡಿಪ್ರೆಷನ್ಗೆ ಒಳಗಾಗ್ಬಿಟ್ಟಿರ್ತಾರೆ, ಸಿವಿಯರ್ ಡಿಪ್ರೆಷನ್. ಅದು ಸಡನ್ ಆಗುತ್ತೆ, ಅದೇನು ಓವರ್ ದ ಡೇಸ್ ಆಗಬೇಕು ಅಂತಲೂ ಏನಿಲ್ಲ. ಸಡನ್ ಡಿಪ್ರೆಷನ್ ಆದಾಗಲೂ ಸುಯಿಸೈಡಲ್ ಟೆಂಡೆನ್ಸಿ ಆಗಿರುತ್ತೆ. ಅಥವಾ ಪಾಸ್ಟ್ ಟ್ರಾಮಾಸ್ ಜೀವನದಲ್ಲಿ ಇರುತ್ತೆ, ಅವ್ರದ್ದು ಹಿಸ್ಟ್ರಿ ಏನು ಅಂತ ತಗೊಂಡಾಗ ಯಾಕೆ ಈ ಪರಿಸ್ಥಿತಿ ಬಂತು, ಮತ್ತು ಅದನ್ನು ಒಂದು ಸೋಷಿಯಲ್ ಸ್ಟಿಗ್ಮಾ ಅಂತ ತಗೊಂಡಿರ್ತಾರೆ. ಐ ಆಮ್ ಐಸೋಲೇಟೆಡ್ ಫ್ರಮ್ ಸೊಸೈಟಿ ಅನ್ನೋ ಒಂದು ಫೀಲಿಂಗ್ ಇದೆ ನೋಡಿ. ಅದನ್ನ ತುಂಬಾ ಜನ ತಗೊಳ್ಳಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಹೋದ ತಕ್ಷಣ ಇಟ್ಸ್ ಎ ಡಿಫ್ರೆಂಟ್ ಫೀಲಿಂಗ್ ಅವ್ರಿಗೆ. ಆಮೇಲೆ ಎಲ್ಲ ಅವ್ರ ಜೊತೆನೆ ಅವರವರೇ ಇರ್ತಾರೆ, ಕೆಲವರು ಸತ್ತೋಗ್ತಿರ್ತಾರೆ, ಕೆಲವ್ರಿಗೆ ಸ್ಟ್ರೋಕ್ ಆಗುತ್ತೆ. ಅದೆಲ್ಲ ನೋಡಿದಾಗ ಅವರಲ್ಲಿ ಒಂದು ಭಯ ಶುರು ಆಗ್ಬಿಡುತ್ತೆ. ಅದಕ್ಕೆ ಸರ್ಕಾರ ಒಂದು ರೂಲ್ಸ್ ತಂದಿದೆ, ಎಲ್ಲೆಲ್ಲಿ ವೃದ್ಧಾಶ್ರಮ ಇದೆಯೋ ಅಲ್ಲೆಲ್ಲ ಆರ್ಫನೇಜ್ ಇರಬೇಕು, ಮಕ್ಕಳ ಜೊತೆ ಇರಬೇಕು ಅವರು, ಅವಾಗ ಡೈವರ್ಟ್ ಆಗತ್ತೆ ಅಂತ. ಇದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ಇದು ಭಾಳ ಚೆನ್ನಾಗಿರುತ್ತೆ ಅಂತ ಕಾನ್ಸೆಪ್ಟ್ ಭಾಳ ಓಡ್ತಾ ಇತ್ತು. ಹಾಗಾಗಿ 43 ಮಕ್ಕಳನ್ನ ನಾನು ಇಟ್ಕೊಂಡಿದ್ದೆ ವಿತ್ ನೋಡಿ ಸಿಂಗಲ್ ಪೇರೆಂಟ್ಸನ್ನ. ನನ್ನ ಮೇಲೆ CWC ಚೈಲ್ಡ್ ವೆಲ್ಫೇರ್ ಕಮಿಷನರು FIR ಮಾಡಿದರು ನನ್ನ ಮೇಲೆ. FIR ಮಾಡಿದ್ರು. ಯಾಕೆ ಅಂತಂದರೆ ಓಲ್ಡ್ ಏಜ್ ಹೋಮಲ್ಲಿ ನೀವು ಮಕ್ಕಳು ಇಡೋ ಹಾಗಿಲ್ಲ, ಅವ್ರಿಗೆ ಬರ್ತಕ್ಕಂಥ. ನನಗೆ ಆಸೆ ಏನಿತ್ತು ಅಂದರೆ ಈ ಓಲ್ಡ್ ಏನು ವಯಸ್ಸಾದಂತಾರೆ, ಹೌದು, ಅವ್ರ ಪ್ರೀತಿ ಇವ್ರು ಸೇರಿ, ಇವ್ರ ಪ್ರೀತಿ ಅವ್ರಿಗೆ ಸೇರಿ ಅಂತ ಮಾಡಿದೆ. ನಾನು ಮಾಡಿದೆ, ಫಸ್ಟ್ ಪ್ರಾಯೋಗಿಕವಾಗಿ ಮಾಡಿದೆ ನಾನು. ನಿಜ, ನಾನು ಮಾಡಿದಾಗ ನನ್ನ ಮೇಲೆ ಏಕಾಏಕಿ ಕೇಸ್ ಹಾಕ್ತಾರೆ. ಅಂದರೆ ಆ ಮಕ್ಕಳನ್ನ ಕರ್ಕೋಗ್ತೀನಿ, ಆ ತಾಯಿಯನ್ನು ಕರ್ಕೋಗಲ್ಲ ಅಂತ ಕೂತ್ಕೊಂಡ್ಬಿಟ್ರು.